ಬಿಗ್ ಬಾಸ್ ಮನೆಯಲ್ಲಿ ನಿಮ್ಮದು ಮತ್ತು ಪ್ರತಾಪ್ ಅವರ ಅಕ್ಕ ಮತ್ತು ತಮ್ಮನ ಬಾಂಡಿಂಗ್ ತುಂಬ ಸ್ಪೆಷಲ್ ನಾವು ನೋಡಿದ ಮಟ್ಟಿಗೆ. ಸೊ ಎಷ್ಟು ಖುಷಿ ಅನಿಸುತ್ತೆ, ಅವನ ಬಾಂಡಿಂಗ್ ಸಿಕ್ಕಿದೆ, ತಮ್ಮ ಸಿಕ್ಕಿದ್ದಾನೆ, ಹೇಗೆ ಅನಿಸ್ತು? ಅವನು ಬಂದ ತಕ್ಷಣ ದಿ ಅಂತ ಕರೆಯೋನು ಎಲ್ಲರೂ. ನಾನು ಇವಾಗ ದಿ ಅಂತಿದ್ದಾನಂದರೆ ಅವ್ನು ಗ್ರ್ಯಾಜುವಲಿ ತಮ್ಮನೇ ಆಗ್ತಾನೆ, ಇನ್ನೇನು ಅವನ ಫ್ರೆಂಡ್ ಅಂತ ಕರೆಯೋಕ್ಕಾಗಲ್ಲ. ಬಟ್ ದಿ ಅಂತೇನು ತಮ್ಮ ಅಂತಲೇ ಆಗುತ್ತೆ. ಅವನು ಸ್ಟಾರ್ಟಿಂಗಲ್ಲಿ ನಾನು ನೋಡ್ತಿರೋ ಹಾಗೆ ಹಿ ವಾಸ್ ವೆರಿ ಎಲ್ಲರೂ ಟಾರ್ಗೆಟ್ ಮಾಡ್ತಿದ್ರು. ನನಗೆ ವಿಷಯನೇ ಗೊತ್ತಿರಲಿಲ್ಲ, ಬಿಕಾಸ್ ನಂಗೆ ಅವನ ಬಗ್ಗೆ ಏನೂ ಗೊತ್ತಿರಲಿಲ್ಲ. ನನಗೆ ಸ್ನೇಹಿತ ಬಂದ್ಬಿಟ್ಟು ಹೇಳಿದ್ರು ಹೀಸ್ ಅ ಲೈಯರ್, ಒಂದು ಸುಳ್ಳ ಅಂತ. ನಿಮಗೇನಾದರೂ ಸುಳ್ಳು ಹೇಳೋದನ್ನ? ಇಲ್ಲ. ಮತ್ತು ನಿಮಗೆ ಹೆಂಗೆ ಗೊತ್ತು? ಹೊರಗಡೆ ಹಿಂಗೆ ಮಾಡಿದ್ದಾನೆ. ಹೊರಗಡೆ ವಿಷಯ ಇಲ್ಲಿ ಏನಕ್ಕೆ? ಇಲ್ಲಿ ನಿಮಗೇನಾದರೂ ಮಾಡಿದ್ನ? ನನಗವನೇನೂ ಮಾಡಿಲ್ಲ ಅಂದರೆ ವಾಟ್ ಈಸ್ ಮೈ ಪ್ರಾಬ್ಲಮ್ ವಿತ್ ಹಿಮ್? ನನಗವನೇನೂ ಕೆಟ್ಟದ್ದು ಮಾಡಿಲ್ಲ. ನನಗೇನಾದರೂ ಕೆಟ್ಟದ್ದು ಮಾಡ್ದ ಅಂದರೆ ನಾನು ಅವ್ನ ಅಗೇನ್ಸ್ಟ್ ಏನಾದರೂ ಮಾತಾಡ್ಬೋದು. ನನ್ನ ಜೊತೆ ಅವ್ನು ಕರೆಕ್ಟಾಗಿದ್ದ. ಅವ್ನಿಗೇನಾದರೂ ಪ್ರಾಬ್ಲಮ್ ಆದಾಗ ನಾನು ಸ್ಟ್ಯಾಂಡ್ ತೊಗೊಂಡಿದ್ದೀನಿ. ನನಗೇನಾದರೂ ಪ್ರಾಬ್ಲಮ್ ಆದಾಗ ಅವನು ಕೂಡ ಅವ್ನ ವಾಯ್ಸ್ ಎತ್ತಿದ್ದಾನೆ. ಸೊ ಇಷ್ಟೆಲ್ಲ ಇರಬೇಕಿದ್ರೆ ಅದೊಂದು ಫೀಲಿಂಗ್ ಬರುತ್ತೆ. ದಿಸ್ ಈಸ್ ಅ ರಿಲೇಷನ್ಶಿಪ್ ನನಗಿಷ್ಟ ಆಗೋದು. ಅಂದರೆ ಸೇವ್ ಮಾಡ್ತೀಯಾ, ನಾಮಿನೇಟ್ ಮಾಡ್ತೀಯಾ ಅಂತ ಪ್ರಾಬ್ಲಮ್ ಅಲ್ಲ. ನಿಲ್ತೀಯಾ ನಿನ್ನ ಫ್ರೆಂಡಿಗೋಸ್ಕರ ನೀನು? ದಟ್ ಈಸ್ ಹ್ಯೂಮ್ಯಾನಿಟಿ, ದಟ್ ಈಸ್ ಹ್ಯೂಮನ್ ನೇಚರ್. ನೀನು ನಿಲ್ಲೋದು ನಿನ್ನ ಫ್ರೆಂಡಿಗೋಸ್ಕರ. ಸೇವ್ ಮಾಡು ಬಿಡು ಪರವಾಗಿಲ್ಲ, ಬಟ್ ಬೇಕಾದಾಗ ಅವಶ್ಯಕತೆ ಇದ್ದಾಗ ಅದು ಒಂದು ಸಪೋರ್ಟಾಗಿ ನಿಂತಿದ್ಯಾ, ದಟ್ ಇಸ್ ವಾಟ್ ಮ್ಯಾಟರ್ಸ್. ಅವ್ನು ನಿಂತಿದ್ದ ನನಗೋಸ್ಕರ, ನಾನು ಅವನಿಗೋಸ್ಕರ ನಿಂತಿದ್ದೆ. ಕಣ್ಣೇಟಾದಾಗ ನನಗೆ ಅವನ ಬಗ್ಗೆ ತುಂಬ ಜಾಸ್ತಿ ಕನ್ಸರ್ನ್ ಇತ್ತು. ಆ್ಯಂಡ್ ಅವನು ಕೂಡ ಬಂದು ನನ್ನ ಕಣ್ಣಿಗೆ ಡ್ರಾಪ್ ಹಾಕಿದ್ರಾ ಅಂತ. ಅದು ತುಂಬ ಜಾಸ್ತಿ ಈ ಸ್ಮಾಲ್ ಮೂಮೆಂಟ್ಸ್ ಇದೆಯಲ್ಲ, ತುಂಬ ಸ್ಪೆಷಲ್ ಫೀಲ್ ಮಾಡಿಸುತ್ತೆ ಆ ಮನೇಲಿ. ಚಿಕ್ಕ ವಸ್ತುಗಳೇ ನಮಗೆ ಎಷ್ಟು ಸ್ಪೆಷಲ್ ಫೀಲ್ ಒಂದು ಲೆಟರ್ ನಮಗೆ ಅಷ್ಟು ಫೀಲ್ ಮಾಡಿಸುತ್ತೆ ಅಂದರೆ, ಒಬ್ರು ಬಂದು ಕಣ್ಣಿಗೆ ಡ್ರಾಪ್ ಹಾಕ್ತಿದ್ದಾರೆ ಅಂದರೆ ಎಷ್ಟು ಸ್ಪೆಷಲ್ ಫೀಲ್ ಮಾಡಿಸುತ್ತೆ ಹೇಳಿ. ಸೊ ಆ ಒಂದು ರಿಲೇಷನ್ಶಿಪ್ ಇತ್ತು ನಂದು ಮತ್ತು ಪ್ರತಾಪ್ ಮಧ್ಯ. ಕೊನೆವರೆಗೂ ಒಂದು ಪಾಯಿಂಟ್ ತನಕ ಇತ್ತು. ಬಟ್ ಒಂದು ಪಾಯಿಂಟಲ್ಲಿ ನಾನು ಅವ್ನು ಗೆಲ್ಲಿ ಅಂದ್ಬಿಟ್ಟು ಫಿನಾಲಿ ಟು ಟಿಕೆಟ್ ಅವ್ನು ಗೆಲ್ಲಿ ಅಂದ್ಬಿಟ್ಟು ನಾನು ಅಂದ್ಕೊಂಡಾಗ 420 ಪಾಯಿಂಟ್ಸ್ ಅವನಿಗೆ ಸಿಕ್ಕಿತ್ತು. ಅವ್ನು ಲೀಡಲ್ಲಿದ್ದ. ನಾವಿಬ್ಬರು ಎಂಜಾಯ್ ಮಾಡ್ತಿದ್ವಿ, ನಾನು ನಮ್ರತ. ಬಟ್ ಬಿಗ್ ಬಾಸ್ ಒಂದು ಟ್ವಿಸ್ಟ್ ಕೊಟ್ಟರು, ಡಿಬೇಟ್ ಅಂತ ಕೊಟ್ಟರು. ನಮ್ಮ ಗೇಮ್ನ ನಾವು ಆದರೂ ಬಿಟ್ಕೊಡ್ಬಾರ್ದು. ನಾವೆಲ್ಲ ಡಿಬೇಟ್ ಮಾಡಿದ್ವಿ. ನಾನು ಗೆದ್ದಾಗ ನಾನು ಅವನಿಗೆ ಹ್ಯಾಂಡ್ ಶೇಕ್ ಮಾಡೋಕ್ಕೆ ಹೋದಾಗ ಅವ್ನು ಹಿಂಜರಿದ, ಬೇಡದಿ ಅಂತ. ಇಟ್ ಬ್ರೋಕ್ ಮೈ ಹಾರ್ಟ್ ಇಂಟು ಮಿಲಿಯನ್ ಪೀಸಸ್. ನಾನು ಅಷ್ಟು ಖುಷಿ ಪಡ್ತಿದ್ದೆ ಅವ್ನು ಗೆಲ್ಲಬೇಕಿದ್ರೆ. ನನ್ನ ಖುಷಿಲಿ ಅವ್ನಿಗೆ ಖುಷಿ ಇಲ್ವಾ ಅಂತ. ಆಮೇಲೆ ನಾನು ಅವನ್ನ ನಾಮಿನೇಟ್ ಮಾಡಿದ್ದೆ. ದಟ್ ವಾಸ್ ದ ಫಸ್ಟ್ ಟೈಮ್ ನಾನು ಅವನ್ನ ನಾಮಿನೇಟ್ ಮಾಡಿರೋದು, ಬಿಕಾಸ್ ಐ ವಾಸ್ ಹರ್ಟ್. ಬಟ್ ಮತ್ತೆ ಈ ಎಲಿಮಿನೇಟ್ ಆದವ್ರು ಬರ್ತಾರೆ, ಅವ್ನಿಗೆ ಬುದ್ಧಿ ಹೇಳ್ಕೊಡ್ತಾರೆ, ಮತ್ತೆಲ್ಲ ಸರಿ ಆಗುತ್ತೆ ಸಹಜವಾಗಿ. ಅದು ಒಂದು ರಿಲೇಷನ್ಶಿಪ್ ಇರುವಂಥ ವ್ಯಾಲ್ಯೂ. ಸೊ ದಟ್ಸ್ ಆರ್. ಈಗ ಫಸ್ಟ್ ರನ್ನಪ್ ಆಗಿದ್ದಾರೆ, ಎಷ್ಟು ಖುಷಿ ಇದೆ. ಮತ್ತೆ ಇವಾಗ 2 ಡೇಸಲ್ಲಿ ಮತ್ತೆ ಇಬ್ಬರು ಕಾಂಟ್ಯಾಕ್ಟ್ ಮಾತಾಡಿದ್ರಾ ಹೇಗೆ? 2 ದಿವಸದಿಂದ ನನ್ನ ಮೊಬೈಲ್ ಮುಟ್ಟಿಲ್ಲ, ಆಯಿತಾ. ಸೊ ನಾನು ಕಂಪ್ಲೀಟಾಗಿ ಕಟ್ ಆಫ್ ಆಗಿ ಒಂದು ಸ್ವಲ್ಪ ಪೀಸ್ಫುಲ್ಲಾಗಿ ನನ್ನ ಫ್ಯಾಮಿಲಿ, ನನ್ನ ಫ್ರೆಂಡ್ಸು, ನನಗೆ ಇಷ್ಟು ಟೈಮ್ ಸಪೋರ್ಟ್ ಮಾಡ್ತಿರುವಂಥ ನನ್ನ ಫ್ಯಾಮಿಲಿ, ಸುಚಿ ನನ್ನ ಅಕೌಂಟ್ ಹ್ಯಾಂಡಲ್ ಮಾಡ್ತಿದ್ರು, ಅವ್ರ ಜೊತೆ ನಾನು ಟೈಮ್ ಕಳೀತಾ ಇದ್ದೀನಿ. ಆ್ಯಂಡ್ ಪ್ರತಾಪ್ ಖುಷಿ ನೋಡಿ ನಂಗೆ ತುಂಬ ಖುಷಿ ಆಯಿತು. ಅವನು ಇಲ್ಲ ನಾನು 4th ನಾನು ಹೋಗ್ತೀನಿ ಅಂತ ಹೇಳಿದವನಿಗೆ ಫಸ್ಟ್ ರನ್ನರ್ ಗೆದ್ದಿದ್ದಾನೆ. ಖುಷಿ ಆಗುತ್ತೆ ನೋಡಿಬಿಟ್ಟು. ಬೇಸಿಕ್ಲಿ ವೋಟ್ ಸಿಕ್ಕಿದೆ. ಯಾರು ಡಿಸರ್ವಿಂಗ್ ಇದ್ದಾರೆ ಅವ್ರು ಗೆದ್ದಿದ್ದಾರೆ. ಯಾರಿಗೆ ವೋಟ್ಸ್ ಸಿಕ್ಕಿದೆಯೋ ಅವ್ರು ಗೆದ್ದಿದ್ದಾರೆ.